ಆರಿಂದ ಶುರುವಾದಂತಹ ಎಲ್ಲಾ ಹೆಸರುಗಳು ಕೂಡ ಅವರಿಗೆ ಲಕ್ಕನ್ನು ತಂದು ಕೊಟ್ಟಿದೆ ಅಂತ ಹೇಳ್ಬೋದು. ಅದರಲ್ಲಿ ಇನ್ನೊಂದು ಅಂತಂದ್ರೆ ಅವರ ವೈಫು ರಾಧಿಕಾ ಪಂಡಿತ್ ಅವರಿಗೆ ಮತ್ತೊಂದು ಲಕ್ಕಿ ಅಂತಾನೆ ಹೇಳ್ಬೋದು. ಅವರ ಹೆಸರು ರಾಮಾಚಾರಿ ಅಂತ. ಸೊ ಇದು ಕೂಡ ಅವರಿಗೆ ಬಿಗ್ಗೆಸ್ಟ್ ಹಿಟ್ ಅನ್ನ ತಂದು ಕೊಟ್ಟಂತಹ ನೇಮ್ ಅಂತ ಹೇಳ್ಬೋದು. ಇದೆಲ್ಲವೂ ಕೂಡ ಯಶ್ ಅವರಿಗೆ ಲಕ್ ತಂದು ಕೊಟ್ಟಂತಹ ಹೆಸರು ಅಂತಂದ್ರೆ ರಾಕಿ. ಸಮಥಿಂಗ್ ಏನೋ ಹೇಳ್ತಾ ಇದ್ದಾರೆ ಕ್ಯಾರೆಕ್ಟರ್ ಮೂಲಕ. 26 ಅಲ್ಲಿ ಒಂದು ಬಹುನಿರೀಕ್ಷಿತ ಸಿನಿಮಾ ಅಂತಂದ್ರೆ ಅದು ಟಾಕ್ಸಿಕ್ ಅಂತ ಹೇಳ್ಬೋದು. ಯಶ್ ಅವರ ಒಂದು ಫ್ಯಾನ್ಸ್ ಹಬ್ಬ ಮಾಡ್ತಾ ಇದ್ದಾರೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ರಾಜ್. ಟಾಕ್ಸಿಕ್ ಸಿನಿಮಾದ ಒಂದೇ ಒಂದು ಅಪ್ಡೇಟ್ಗಾಗಿ ಯಶ್ ಅವರ ಫ್ಯಾನ್ಸ್ ವೆಯ್ಟ್ ಮಾಡ್ತಾ ಇದ್ರು. ಇವತ್ತು ಯಶ್ ಅವರ 40ನೇ ವರ್ಷದ ಬರ್ತ್ಡೇ. ಸೊ ಸಿನಿಮಾ ಟೀಮು ಒಂದು ಒಳ್ಳೆ ಫ್ಯಾನ್ಸ್ಗೆ ಒಂದೊಳ್ಳೆ ಗಿಫ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಅದು ಟೀಸರ್ ಮೂಲಕ. ಅಂದರೆ ಯಶ್ ಅವರ ಇಂಟ್ರೊಡಕ್ಷನ್ನ ಒಂದು ಟೀಸರನ್ನು ಸಿನಿಮಾ ತಂಡ ರಿಲೀಸ್ ಮಾಡಿರುವಂಥದ್ದು. ಸದ್ಯಕ್ಕೆ ನಿಮಗೆ ಟೀಸರ್ ನೋಡಿದ್ರೆ ಗೊತ್ತಾಗಿರುತ್ತೆ, ಈ ಹಿಂದೆ ಎಂದೂ ನೋಡಿರೋದಂಥ ಯಶ್ ಅವ್ರನ್ನ ನಾವು ಈ ಸಿನಿಮಾದ ಮೂಲಕ ನೋಡ್ತಾ ಇದ್ದೀವಿ ಅಂತ. ಸೊ ಅದರಲ್ಲಿ ಅವರ ಕ್ಯಾರೆಕ್ಟರ್ ನೇಮು ರಾಯ ಅಂತ. ಅಂದರೆ ಆರ್ ಅಂತಂದರೆ ಯಶ್ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲೂ ಕೂಡ ಯಶ್ ಅವರ ಹೆಸರು ಆರಿಂದನೇ ಸ್ಟಾರ್ಟ್ ಆಗುತ್ತೆ. ಈ ಆರಿಂದ ಶುರುವಾದಂತಹ ಎಲ್ಲ ಹೆಸರುಗಳು ಕೂಡ ಅವರಿಗೆ ಲಕ್ಕನ್ನು ತಂದು ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ನೀವು ನೋಡಬಹುದು ಅವರ ಮೊದಲನೇ ಸಿನಿಮಾ ರಾಕಿಯಲ್ಲಿ ಅವ್ರ ಹೆಸರು ರಾಕಿ ಅಂತ ಇತ್ತು. ಅಲ್ಲಿಂದ ಅವರ ಸಿನಿ ಜರ್ನಿ ಆರಂಭವಾಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಆಲ್ಮೋಸ್ಟ್ ಅವ್ರು ಮಾಡಿರುವಂತಹ ಎಲ್ಲ ಸಿನಿಮಾದಲ್ಲೂ ಕೂಡ ಆರ್ ಅನ್ನುವಂತಹ ಹೆಸರನ್ನ ಇಟ್ಕೊಂಡು ಮಾಡಿದರೆ ಅದು ಬಿಗ್ಗೆಸ್ಟ್ ಹಿಟ್ ಆಗಿದೆ ಅಂತ ಹೇಳ್ಬೋದು. ಅದರಲ್ಲಿ ಇನ್ನೊಂದು ಅಂತಂದರೆ ಅವರ ವೈಫು ರಾಧಿಕಾ ಪಂಡಿತ್ ಅವರಿಗೆ ಮತ್ತೊಂದು ಲಕ್ಕಿ ಅಂತಾನೆ ಹೇಳ್ಬೋದು. ಅದರಲ್ಲೂ ಮೊಗ್ಗಿನ ಮನಸ್ಸು ಸಿನಿಮಾ ಮಾಡ್ತಾರೆ. ಡೆಬ್ಯೂ ಆಗಿ ಬಂದಂತಹ ಸಿನಿಮಾ ಯಶ್ ಅವರಿಗೆ. ಅದರಲ್ಲೂ ಕೂಡ ಅವರ ಹೆಸರು ರಾಹುಲ್ ಅಂತ. ಇದೆಲ್ಲದನ್ನು ನೋಡ್ತಾ ಹೋದ್ರೆ ಆರು ರಾಖಿ ಬಾಯಿ ಪಾಲಿಗೆ ಏನಾದರೂ ಯಶಸ್ಸನ್ನು ತಂದು ಕೊಡ್ತಾ ಇದೆಯಾ? ಸದ್ಯದ ಮಟ್ಟಿಗೆ ಅದಕ್ಕೆ ಎಸ್ ಅಂತಾನೆ ಹೇಳಬೇಕು, ಯಶಸ್ಸನ್ನು ತಂದು ಕೊಡ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಸಿನಿಮಾದಲ್ಲಿ ಅಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾದಲ್ಲಿ ಅವ್ರಿಗೆ ಆರ್ ಇಂದ ಸ್ಟಾರ್ಟ್ ಆಗುವಂಥ ಹೆಸರನ್ನ ಇಟ್ಕೊಂಡಿದ್ರು. ಸೊ ಹಾಗೆ ರ್ಯಾಂಡಮ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಮಾಚಾರಿ ಸಿನಿಮಾದಲ್ಲಿ ಯಶ್ ಅವರ ಹೆಸರು ರಾಮಾಚಾರಿ. ಒಂದು ಒಳ್ಳೆ ಫ್ಯಾಮಿಲಿ ಆಡಿಯನ್ಸನ್ನು ತನ್ನತ್ತ ಸೆಳ್ಕೊಂಡಂತಹ ಸಿನಿಮಾ. 200 ದಿನಗಳ ಕಾಲ ಥಿಯೇಟರ್ನಲ್ಲಿ ಧೂಳೆಬ್ಬಿಸಿದಂತಹ ಸಿನಿಮಾ ಅಂತಂದರೆ ರಾಮಾಚಾರಿ. 2014ರಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಬಾಕ್ಸ್ ಆಫೀಸ್ನಂತೂ ಕಂಪ್ಲೀಟ್ ಆಗಿ ಧೂಳೆಬ್ಬಿಸುತ್ತೆ ಅಂತಲೇ ಹೇಳ್ಬೋದು. ಆ ಕಾಲದಲ್ಲೇ ರಾಮಾಚಾರಿ ಸಿನಿಮಾ 50 ಕೋಟಿ ಹಣವನ್ನು ದೋಚುತ್ತೆ. ನಿರ್ಮಾಪಕರಿಗೆ ಒಂದು ಒಳ್ಳೆಯ ಭರವಸೆಯ ನಟನಾಗಿ ಯಶ್ ಅವರು ಆಚೆ ಬರ್ತಾರೆ. ಆನಂತರದಲ್ಲಿ ಯಶ್ ಅವರ ವೃತ್ತಿ ಜೀವನದಲ್ಲಿ ಒಂದು ಒಳ್ಳೆ ಮೈಲಿಗಲ್ಲು ಅಂತಂದರೆ ಅದು ರಾಮಾಚಾರಿ ಸಿನಿಮಾ ಅಂತ ಹೇಳ್ಬೋದು. ಪ್ರೊಡ್ಯೂಸರ್ಸ್ ಅಂದರೆ ಜಯಣ್ಣ ಹಾಗೆ ಭೋಗೇಂದ್ರ ಅವರು ನಿರ್ಮಾಣ ಮಾಡಿದಂತಹ ಸಿನಿಮಾ. ಅವರಿಗೂ ಕೂಡ ಒಂದು ಒಳ್ಳೆಯ ದೊಡ್ಡ ಗೆಲುವಾಗುತ್ತೆ. ರಾಮಾಚಾರಿ ಮೂಲಕ ಯಶ್ ಅವರು ಆಚೆ ಬಂದ ನಂತರದಲ್ಲಿ ಒಳ್ಳೊಳ್ಳೆ ಪ್ರಾಜೆಕ್ಟು ಯಶ್ ಅವರ ಕೈಗೆ ಸೇರುತ್ತೆ. ಸೊ ರಾಮಾಚಾರಿ ಸಿನಿಮಾದಲ್ಲಿ ಅವರ ಹೆಸರು ರಾಮಾಚಾರಿ ಅಂತ. ಸೊ ಇದು ಕೂಡ ಅವರಿಗೆ ಬಿಗ್ಗೆಸ್ಟ್ ಹಿಟ್ ಅನ್ನು ತಂದು ಕೊಟ್ಟಂತಹ ನೇಮ್ ಅಂತ ಹೇಳ್ಬೋದು. ಆನಂತರದಲ್ಲಿ ನಾನು ಆಗಲೇ ಹೇಳಿದಂಗೆ ಅವರ ಮೊದಲ ಸಿನಿಮಾ ರಾಖಿಯಲ್ಲೂ ಕೂಡ ರಾಖಿ ಅನ್ನುವಂತಹ ಹೆಸರು. ಆಮೇಲೆ ಅವ್ರ ವೈಫು ರಾಧಿಕಾ ಪಂಡಿತ್, ಇದು ಕೂಡ ಅವರಿಗೆ ಒಂದು ಬಿಗ್ಗೆಸ್ಟ್ ಲಕ್ ಅಂತಾನೆ ಹೇಳ್ಬೋದು. ಆನಂತರದಲ್ಲಿ ಮೊಗ್ಗಿನ ಮನಸ್ಸಲ್ಲೂ ಕೂಡ ರಾಹುಲ್ ಆಗಿರ್ತಾರೆ. ಮೊಗ್ಗಿನ ಮನಸ್ಸು ಕೂಡ ಯಶ್ ಅವರಿಗೆ ಒಂದು ಲಕ್ಕನ್ನು ತಂದು ಕೊಟ್ಟಂತಹ ಸಿನಿಮಾ ಆಗಿರಬಹುದು. ರೀಸೆಂಟ್ ಆಗಿ ಅಂತಂದರೆ ಒಂದು 3-4 ವರ್ಷದ ಹಿಂದೆ ಬಂದಂತಹ KGF ಅಲ್ಲಿ ಯಶ್ ಅವ್ರ ಹೆಸರು ರಾಕಿ ಯಶ್ ಯಾರು ಅಂತ ಗೊತ್ತಿಲ್ಲದಲ್ಲೇ ಇರೋರಿಗೆ ರಾಖಿ ಬಾಯ್ ಆಗಿ ಯಶ್ ಅವರು ಇಡೀ ವರ್ಲ್ಡ್ ವೈಡ್ ಗೊತ್ತಾಗ್ತಾರೆ ಅಂತಾನೆ ಹೇಳಬಹುದು. ಈ KGF ಚಾಪ್ಟರ್ 1 ಸಿನಿಮಾ 250 ಕೋಟಿ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸುತ್ತೆ. 250 ಕೋಟಿ ಆ ಕಾಲದಲ್ಲಿ ದೋಚುತ್ತೆ ಅಂತಾನೆ ಹೇಳ್ಬೋದು. ಹಾಗೆ KGF ಚಾಪ್ಟರ್ 2 ಕೂಡ 1250 ಕೋಟಿ ಹಣವನ್ನು ದೋಚುತ್ತೆ ಅಂತಾನೆ ಹೇಳ್ಬೋದು. ಬರೀ ಜಸ್ಟ್ ಹಿಂದಿಯಲ್ಲೇ 400 ಕೋಟಿ ಸಿನಿಮಾ ಗಳಿಕೆಯನ್ನ ಮಾಡಿರುವಂಥದ್ದು ಒಂದು ಸಂತೋಷದ ವಿಚಾರ ಅಂತ ಹೇಳ್ಬೋದು. ಆನಂತರ ಈ KGF ಅನ್ನುವಂತಹ ಸಿನಿಮಾ ಯಶ್ ಅವರ ವೃತ್ತಿ ಬದುಕಿನಲ್ಲಿ ಮತ್ತೊಂದು ಮೈಲಿಗಲ್ಲಾಗಿ ಹೊರಹೊಮ್ಮುತ್ತೆ, ಬದಲಾವಣೆ ಮಾಡುತ್ತೆ. ಇದು ಮಾಡಿರುವಂತಹ ರೆಕಾರ್ಡು ಒಂದೆರಡಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಹೈಯೆಸ್ಟ್ ಗ್ರಾಸಿಂಗ್ ಕನ್ನಡ ಮೂವಿ ಅನ್ನುವಂತಹ ಒಂದು ಬಿಗ್ಗೆಸ್ಟ್ ಆಗಿರುವಂತಹ ಬದಲಾವಣೆಯನ್ನು ನಮ್ಮ ಇಂಡಸ್ಟ್ರಿಗೆ ಕೊಟ್ಟಂತಹ ಸಿನಿಮಾ ಅಂತ ಹೇಳ್ಬೋದು. ಕನ್ನಡ ಸಿನಿಮಾ ಅಂತಂದರೆ ಅದು KGF ಅನ್ಬೋದು ಆ ಕಾಲದಲ್ಲಿ. ಆನಂತರ ಹೈಯೆಸ್ಟ್ ಗ್ರಾಸಿಂಗ್ ಇಂಡಿಯನ್ ಸಿನಿಮಾ ಅನ್ನುವಂತಹ 2022ರಲ್ಲಿ ಹೆಚ್ಚಾಗಿ ಹಣವನ್ನು ಗಳಿಕೆ ಮಾಡಿದಂತಹ ಇಂಡಿಯನ್ ಸಿನಿಮಾ ಲಿಸ್ಟಲ್ಲಿ KGF ಚಾಪ್ಟರ್ 2 ಸಿನಿಮಾ ಹೋಗುತ್ತೆ. ಅಂತಂದರೆ ಈ ಸಿನಿಮಾ ಗಳಿಕೆ ಮಾಡಿದ್ದು 1250 ಕೋಟಿ ಆಸುಪಾಸಿನಲ್ಲಿ ಅಂದಾಜು. ಸೊ ಆ ಒಂದು ಗರಿಮೆಯನ್ನು ಸಿನಿಮಾ ಪಡ್ಕೊಳ್ಳುತ್ತೆ. ಆನಂತರದಲ್ಲಿ ಟಾಪ್ ಇಂಡಿಯನ್ ಸಿನಿಮಾ ಲಿಸ್ಟಲ್ಲಿ ಈಗಲೂ ಕೂಡ KGF ಚಾಪ್ಟರ್ 2 ಇದೆ. ಇದೆಲ್ಲವೂ ಕೂಡ ಯಶ್ ಅವರಿಗೆ ಲಕ್ ತಂದು ಕೊಟ್ಟಂತಹ ಹೆಸರು ಅಂತಂದರೆ ರಾಕಿ. ರಾಕಿ ಎನ್ನುವ ಹೆಸರು, ಆರ್ ಅನ್ನುವಂತಹ ಹೆಸರು ಯಶ್ ಅವರಿಗೆ ಈಗಲೂ ಕೂಡ ಒಂದು ಒಳ್ಳೆ ಲಕ್ಕನ್ನು
ಅನ್ನ ತಂದು ಕೊಡ್ತಿದೆ ಅಂತ ಹೇಳ್ಬೋದು. ಅಂದ್ರೆ KGF 1 ಆಗಿರಬಹುದು, KGF ಚಾಪ್ಟರ್ 2 ಆಗಿರಬಹುದು, ಆ ಬಂದಂತಹ ಟೈಮ್ನಲ್ಲಿ ಯಶ್ ಅವರ ಒಂದು ಹೆಸರೇ ಚೇಂಜ್ ಆಗುತ್ತೆ, ಅವರ ಗತ್ತೆ ಒಂದು ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಸದ್ದು ಮಾಡಿದಂತಹ ಸಿನಿಮಾಗಳ ಲಿಸ್ಟ್ ಅಲ್ಲಿ ನಮ್ಮ ಕನ್ನಡದ KGF ಇದೆ ಅಂತಂದ್ರೆ ಬಹುಶಃ ಒಂದು ನಮ್ಗೆ ಎಲ್ರಿಗೂ ಕೂಡ ಒಂದು ಸೆಲೆಬ್ರಿಟಿ ಮೂಮೆಂಟ್ ಅಂತಾನೆ ಹೇಳ್ಬೋದು. ಈಗ ನಂತರದಲ್ಲಿ ರೀಸೆಂಟ್ ಆಗಿ ರಾಮಾಯಣದಲ್ಲೂ ಕೂಡ ಯಶ್ ಅವರು ಅಭಿನಯಿಸ್ತಾ ಇದ್ದಾರೆ. ಅದು ಕೂಡ ರಾವಣನಾಗಿ ಯಶ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಈ ರಾವಣನ ಕ್ಯಾರೆಕ್ಟರ್ ಕೂಡ ಆರಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಒಳ್ಳೆ ವಿಚಾರ ಏನಪ್ಪಾ ಅಂತಂದ್ರೆ ಇದು ಯಶ್ ಅವರು ಕೂಡ ಒನ್ ಆಫ್ ದಿ ಪ್ರೊಡ್ಯೂಸರ್ ಆಗಿದ್ದಾರೆ. ಈ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇರೋದು ನಿತೇಶ್ ತಿವಾರಿ ಅವರು. ಬೃಹತ್ ಹಣವನ್ನ ಹಾಕಿ ಬೃಹತ್ ಬಜೆಟ್ನಲ್ಲಿ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇರೋದು. ರಣಬೀರ್ ಕಪೂರ್ ಅವರು ರಾಮ ಆಗಿದ್ದಾರೆ, ಸಾಯಿ ಪಲ್ಲವಿ ಅವರು ಸೀತೆ ಆಗಿದ್ದಾರೆ. ಹಾಗೆ ರಾವಣನಾಗಿ ಯಶ್ ಅವರು ಯಾವ ರೀತಿ ಇರ್ತಾರೆ ಅನ್ನುವಂತಹ ಒಂದು ಸ್ಮಾಲ್ ಗ್ಲಿಮ್ಸ್ ಅನ್ನ ಈ ಹಿಂದೆ ನಾವು ನೋಡಿದ್ವಿ. ಆ ಗ್ಲಿಮ್ಸ್ ನೋಡಿದ್ಮೇಲೆ ಸಿನಿಮಾ ಯಾವಾಗ ಬರುತ್ತೆ, ಈ ಟಾಕ್ಸಿಕ್ಗೆ ಹೇಗೆ ವೆಯ್ಟ್ ಮಾಡ್ತಾ ಇದೀವಿ, ಹಾಗೆ ರಾಮಾಯಣ ಸಿನಿಮಾಗೂ ಕೂಡ ವೆಯ್ಟ್ ಮಾಡ್ತಿದ್ವಿ. ಬಿಕಾಸ್ ಒಂದು ಪೌರಾಣಿಕ ಪಾತ್ರವನ್ನ ಯಶ್ ಅವರು ಹೇಗೆ ನಿಭಾಯಿಸಿದ್ದಾರೆ, ಇದು ಒನ್ ಆಫ್ ದಿ ರೀಸನ್. ಆ ನಂತರ ಬಹುದೊಡ್ಡ ಸಿನಿಮಾದಲ್ಲಿ ನಮ್ಮ ಕನ್ನಡದ ನಟನನ್ನ ಕಣ್ತುಂಬಿಕೊಳ್ಳೋದಿದೆಯಲ್ವಾ, ಅದಕ್ಕಿಂತ ಒಂದು ಖುಷಿಯ ವಿಚಾರ ಬಹುಶಃ ಯಾವುದೂ ಇಲ್ಲ ಅನ್ಸುತ್ತೆ ಸಿನಿಮಾ ಅಭಿಮಾನಿಗಳಿಗೆ. ಸೊ ಈ ಎಲ್ಲ ಒಂದಷ್ಟು ಕಾರಣಗಳಿಗಾಗಿ ನಾವು ರಾಮಾಯಣಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಆ ನಂತರ ಯಶ್ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಇಂದ ಆ ಒಂದು ಪ್ರೊಡಕ್ಷನ್ ಹೌಸ್ ಅಲ್ಲಿ ಬರ್ತಾ ಇರೋದ್ರಿಂದ ಒಂದು ಎಕ್ಸೈಟ್ಮೆಂಟ್ ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಆನಂತರ ಟಾಕ್ಸಿಕ್ ಸಿನಿಮಾ ರಾಯ ಆಗಿ ಯಶ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ರಾಯ ಅಂತಂದರೆ ಒಂದು ಕಿಂಗ್ ಅನ್ನುವಂತಹ ಹೆಸರಲ್ಲಿ. ಸೊ ಟಾಕ್ಸಿಕ್ಕಲ್ಲಿ ಯಶ್ ಅವರು ಕಿಂಗ್ ಅನ್ನೋದು ಒಂದು ಚಿಕ್ಕ ಹಿಂಟ್ ನಮಗೆ ಸಿಗ್ತಾ ಇದೆ. ಬಟ್ ಇಷ್ಟು ವರ್ಷ ಅವರು ವಿಭಿನ್ನವಾದಂತಹ ಕ್ಯಾರೆಕ್ಟರ್ಗಳನ್ನು ಯಶ್ ಅವರು ಮಾಡಿದ್ದಾರೆ. ಬಟ್ ಟಾಕ್ಸಿಕ್ ಅಂತ ಬಂದಾಗ ಒಂದು ಬೇರೆ ಲೆವೆಲ್ನಲ್ಲಿ ಯಶ್ ಅವ್ರನ್ನ ಒಂದು ಪ್ಲೇ ಬಾಯ್ ರೀತಿಯಲ್ಲಿ ನೋಡ್ತೀವಿ ಅನ್ನುವಂತಹ ಒಂದು ಚಿಕ್ಕ ಹಿಂಟು ನಮಗೆ ಟೀಸರ್ ನೋಡಿದಾಗ ಗೊತ್ತಾಗಿದೆ ಅಂತ ಅನ್ಬೋದು. ಅವರ ಒಂದು ಸ್ಟೈಲಿಶ್ ಲುಕ್ ಆಗಿರಬಹುದು, ಆ ನಗು ಆಗಿರಬಹುದು, ಏನೋ ಸಮಥಿಂಗ್ ಏನೋ ಹೇಳ್ತಾ ಇದ್ದಾರೆ ಕ್ಯಾರೆಕ್ಟರ್ ಮೂಲಕ, ಏನೋ ಬೇರೆ ಏನೋ ತಿಳಿಸ್ತಾ ಇದ್ದಾರೆ ಅನ್ನೋ ರೀತಿ ಕಾಣುತ್ತೆ. ಅನಂತರದಲ್ಲಿ ಈ ವರ್ಷ ಅಂತಂದರೆ 2026 ಒಂದು ಬಹುನಿರೀಕ್ಷಿತ ಸಿನಿಮಾ ಅಂತಂದರೆ ಅದು ಟಾಕ್ಸಿಕ್ ಅಂತ ಹೇಳ್ಬೋದು. ಬರೀ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತಂದರೆ ಅದು ಟಾಕ್ಸಿಕ್ ಆಗಿರುತ್ತೆ. ಫಾರ್ ದಿ ಫಸ್ಟ್ ಟೈಮ್ ಯಶ್ ಅವರು ಹಸಿ ಬಿಸಿ ದೃಶ್ಯದಲ್ಲಿ ಕಾಣಿಸ್ಕೊಂಡಿರುವಂಥದ್ದು ನೋಡ್ಬೋದು. ಆ ಒಂದು ಬಿಯರ್ಡ್ ಇತ್ತಲ್ಲ, ನಾವು KGF ಇಂದನೂ ಕೂಡ ಅವರ ಆ ಬಿಯರ್ಡ್ ಲುಕ್ನ ನೋಡ್ಕೊಂಡ್ಬಂದಿದ್ವಿ. ಬಿಯರ್ಡ್ ಲುಕ್ ಜೊತೆಗೆ ಒಂದಷ್ಟು ಟ್ಯಾಟೂಗಳನ್ನು ನೋಡಿದ್ವಿ. ಅವರ ಹೇರ್ ಸ್ಟೈಲ್ ಬದಲಾಗಿದೆ, ಅವ್ರ ಕೈಯಲ್ಲಿ ಟ್ಯಾಟೂ ಇದೆ, ಅನಂತರ ಒಂದು ಕೈಯಲ್ಲಿ ಮಿಷಿನ್ ಗನ್ ಅನ್ನ ಇಟ್ಕೊಂಡಿದ್ದಾರೆ. ಸೊ ಈಗ ರಾಯ ಆಗಿ ಯಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ನೋಡಿರಬಹುದು ಎಷ್ಟು ವ್ಯೂಸ್ ಅನ್ನ ಪಡ್ಕೊಂಡಿದೆ, ಮಿಲಿಯನ್ ಗಟ್ಟಲೆ ವ್ಯೂಸು, ಸಾವಿರಾರು ಕಮೆಂಟ್ಸ್ಗಳು ಪಡ್ಕೊಂಡಿದೆ. ಹಾಗಾದ್ರೆ ಈ ಒಂದು ಟಾಕ್ಸಿಕ್ ಸಿನಿಮಾ ಏನೋ ಬೇರೆದೆ, ಏನೋ ಹೇಳಲಿಕ್ಕೆ ರೆಡಿ ಇದೆ ಅಂತ ಹೇಳ್ಬೋದು. ರಾಯಲ್ ಲುಕ್ನಿಂದ ಯಶ್ ಅವರ ಒಂದು ಕ್ಯಾರೆಕ್ಟರ್ ಹೇಗಿರಬಹುದು ಅನ್ನುವಂತಹ ಹಿಂಟು ಅವರ ಅಭಿಮಾನಿಗಳಿಗೆ ಗೆಸ್ ಮಾಡೋಕ್ಕೆ, ಊಹೆ ಮಾಡೋಕ್ಕೂ ಆಗ್ತಾ ಇಲ್ಲ. ಬಟ್ ಈಗ ಸದ್ಯಕ್ಕಿರುವಂತಹ ಒಂದು ಕ್ರೇಜ್ ನೋಡೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಶ್ ಅವರ ಒಂದು ಫ್ಯಾನ್ಸು ಹಬ್ಬ ಮಾಡ್ತಾ ಇದ್ದಾರೆ. ಅವರ ಒಂದು ಲುಕ್ನ ನೋಡಿ, ಅವರ ಒಂದು ಸ್ಟೈಲ್ನ ನೋಡಿ, ಅವರ ಒಂದು ಸ್ವ್ಯಾಗ್ನ ನೋಡಿ ಅಂತಾನೆ ಹೇಳಬಹುದು. ಇನ್ನೊಂದು ಅವರ ಅಭಿಮಾನಿಗಳು ಕೋಡ್ ಮಾಡಿರುವಂಥದ್ದು ರಾಯ ಅಂತಂದ್ರೆ ಒಂದು ರಾಧಿಕಾ ಪಂಡಿತ್, ಇನ್ನೊಂದು ಯಶ್ ಎನ್ನುವಂತಹ ಹೆಸರನ್ನು ಕೂಡ ಇಲ್ಲಿ ಹೇಳ್ತಾ ಇರೋದು ಇನ್ನೊಂದು ವಿಶೇಷ ಅಂತ ಹೇಳ್ಬೋದು. ಬಟ್ ಟಾಕ್ಸಿಕ್ಸ್ ನಲ್ಲಿ ರಾಯ ಅಂತಂದ್ರೆ ಏನು, ರಾಯ ಯಾರಾಗಿರ್ತಾರೆ, ರಾಯನ್ಗೂ ಆ 5 ಜನರಿಗೂ ಏನು, ಹೀರೋಯಿನ್ಸ್ಗೂ ಏನು ಸಂಬಂಧ ಇದೆ, ಇದೆಲ್ಲದನ್ನು ನಾವು ತಿಳ್ಕೋಬೇಕು ಅಂತಂದ್ರೆ ಗೀತು ಮೋಹನ್ ದಾಸ್ ಅವರ ಕಣ್ಣಲ್ಲಿ ಇವರು ಹೇಗೆ ಕಾಣಿಸ್ಕೊಂಡಿದ್ದಾರೆ, ಈ ಯಶ್ ಅವರಾಗಿರಬಹುದು ಅಥವಾ ಈ ಹೀರೋಯಿನ್ಸ್ನ ಅವರು ತೋರಿಸಿರುವಂತಹ ರೀತಿ ಆಗಿರಬಹುದು, ಅವರ ಪಾತ್ರ ಆಗಿರಬಹುದು, ಏನಿದೆ ಅನ್ನೋದಕ್ಕೆ ನಾವು ಸಿನಿಮಾ ಬರೋವರೆಗೂ ವೆಯ್ಟ್ ಮಾಡಲೇಬೇಕಾಗುತ್ತೆ. ಇನ್ನೇನು ಇದೇ ವರ್ಷ ಮಾರ್ಚ್ 19ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಈ 2026ರಲ್ಲಿ ಅಂತ ಹೇಳಬಹುದು. ಸೊ ಕಾದ್ ನೋಡೋಣ ಯಶ್ ಅವರ ಕ್ಯಾರೆಕ್ಟರ್ ಹೇಗಿರುತ್ತೆ, ಹಾಗೆ ಈ 5 ಜನರನ್ನ ಯಾವ ರೀತಿ ಒಬ್ಬ ಮಹಿಳಾ ನಿರ್ದೇಶಕಿ ತೋರಿಸಿದ್ದಾರೆ ಅನ್ನೋದನ್ನ ನಾವು ವೆಯ್ಟ್ ಮಾಡೇ ನೋಡಬೇಕಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.